ಮಕ್ಕಳನ್ನು ನಾವೆಲ್ಲ ಸೇರಿ ಅಭಿನಂದಿಸಬೇಕು. ನಿಮ್ಮ ಮನೆಯಲ್ಲಿ ಹುಟ್ಟುವ ಒಂದು ಮಗು ಆ ಎತ್ತರಕ್ಕೆ ಬೆಳೆಯುತ್ತೆ ಅಂತಂದರೆ ಅದು ಬಹಳ ಸಂತೋಷದ ವಿಚಾರ. ಆ ಮಗುವಿನಿಂದ ಕೇವಲ ನಿಮ್ಮ ಮನೆಗೆ ಮಾತ್ರ ಕೀರ್ತಿ ಬರಲ್ಲ. ನಮಿತಾ ಇದೊಂದು ನಮ್ಮ ರಾಜ್ಯಕ್ಕೆ ಹೆಮ್ಮೆ, ಆ ಶಾಲೆಗೆ ಹೆಮ್ಮೆ, ಈ ಕ್ಷೇತ್ರಕ್ಕೆ ಹೆಮ್ಮೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಕೂಡ ಅವರಿಲ್ಲ. ಇನ್ನು ಮುಂದೆನೂ ಕೂಡ ನೀನು ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸು, ರಾಜ್ಯಕ್ಕೆ ಪ್ರಥಮವಾಗಿ ಬಾ, ಮತ್ತೆ ನಿಮ್ಮೆಲ್ಲ ಕೆಲಸಗಳು ನನಸಾಗ್ಲಿ. ಆಮೇಲೆ ಎಲ್ಲರ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ. ರಾಜ್ಯ ಮಟ್ಟದ ಪಠ್ಯಕ್ರಮದಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಅಕ್ಕಮಹಾದೇವಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಂದ ನಮ್ಮ ಸ್ಕೂಲಲ್ಲಿ ಮತ್ತು ನಮ್ಮ ಟ್ಯೂಷನಿಂದ ಚೇತನ್ ಸರ್ ತುಂಬ ಚೆನ್ನಾಗಿ ಪಾಠ ಮಾಡೋದ್ರಿಂದ ನಾವು ಕನ್ನಡದಲ್ಲಿ ಮತ್ತು ಬೇರೆ ಸಬ್ಜೆಕ್ಟಲ್ಲೆಲ್ಲ ನಾವು ಜಾಸ್ತಿ ಮಾರ್ಕ್ಸ್ ತೆಗೆಯೋಕ್ಕಾಗಿತ್ತು. ಎಲ್ಲರಿಗೂ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಚೇತನ್ ಅಂತ ನಮಸ್ಕಾರ ಹೇಳ್ತಿದ್ರು. ಅಕ್ಕಮಹಾದೇವಿ ಸ್ಕೂಲಿಂದ ನನಗೆ ಟ್ಯೂಷನ್ಗೆ ಚಾನ್ಸ್ ಕೊಡ್ತಿದ್ರು. ಇವತ್ತೇನು ನಮ್ಮ ಮಕ್ಕಳು ಪ್ರತಿಭಾ ಕಾರಂಜಿಲಿ ಮಾರ್ಕ್ಸ್ ತೊಗೊಂಡಿದ್ದಾರೆ. ಅವ್ರ ಎಫರ್ಟು, ನಮ್ಮದು ದಾರಿ ಅಷ್ಟೆ. ನಾವು ಹೇಳ್ಕೊಟ್ಟಿದ್ದನ್ನು ಅವ್ರು ಫಾಲೋ ಅಪ್ ಮಾಡಿ ಸ್ಕೋರ್ ಮಾಡಿದ್ದಾರೆ. ಮಕ್ಕಳ ಭವಿಷ್ಯ ಉಜ್ವಲ ಆಗಿದೆ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತೀನಿ. ಕುಮಾರಮ್ಮ, ನನ್ನ ಮಗಳು ಅಕ್ಕಮಹಾದೇವಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕನ್ನಡ ಭಾಷೆಯಲ್ಲಿ 95% ತಗೊಂಡಿದ್ದಾರೆ. ಅದರಿಂದ ಎಲ್ಲ ಮಕ್ಕಳು ಶಾಲೆಯಲ್ಲಿ ಅತ್ಯಂತ ಮಾರ್ಕ್ಸ್ ತೆಗೆದವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಚಾರಿಟಬಲ್ ಟ್ರಸ್ಟ್, ಸಾಕ್ಷಾತ್ಕಾರ ಚಾರಿಟಬಲ್ ಟ್ರಸ್ಟ್ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ ಮಕ್ಕಳು ಕನ್ನಡದಲ್ಲಿ ಎಷ್ಟೊಂದು ಪರ್ಸೆಂಟೇಜ್ ತೊಗೊಂಡಿರೋದ್ರಿಂದ ನಮಗೂ ಖುಷಿ ಆಗ್ತಿದೆ. ಇದೆಲ್ಲ ನಮ್ಮ ಮಕ್ಕಳಿಂದ ನಮಗೂ ಒಂದು ಗೌರವ ಸಿಕ್ಕಂಗಾಗಿದೆ ಸರ್. ನಾನು ತುಂಬ ಖುಷಿ ಆಯಿತು. ನನ್ನ ಕನ್ನಡ ಮಕ್ಕಳು ಕೊಟ್ಟಿರೋದಕ್ಕೆ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನನ್ನ ಮಗಳು ರೇಣುಕಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಮಂಡ್ಯಸಲಿಂದ ಈಗ SLC-ವರೆಗೂ ಓದ್ತಾ ಇದ್ದಾರೆ. ಮಗಳೇ ಅಂತಲ್ಲ, ಇಲ್ಲಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರೋಂಥ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಮೊದಲಿಗೆ ಶಾಲಾ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅದರಲ್ಲಿ ಟ್ಯೂಷನ್ ಇದರಲ್ಲಿ ನಮ್ಮ ಚೇತನ್ ಸರ್ ಅವರಿಗೆ ಮೊದಲಿಗೆ ಮಕ್ಕಳ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಕ್ಕಳ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು. ಅವರು ಚೆನ್ನಾಗಿ ಓದ್ತಾರೆ ಅಂತಲೇ, ಒಳ್ಳೆ ಸ್ಕೋರ್ ಮಾಡ್ತಾರೆ ಅಂತ ಒಳ್ಳೆ ನಂಬಿಕೆ ಇದ್ದರಿಂದ ನನಗೆ ತುಂಬ ಖುಷಿ ಇದೆ. ಈಗ ನನ್ನ ಮಗನೂ ಅಷ್ಟೇ 9th ಸ್ಟ್ಯಾಂಡರ್ಡು ಅದೇ ಸ್ಕೂಲಲ್ಲಿ. ಈಗ ಚೇತನ್ ಸರ್ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಕೈ ಕೆಳಗಡೆ ನಮ್ಮ ಮಕ್ಕಳನ್ನೂ ಕೊಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೆ ಉಜ್ವಲವಾದ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ನಾನು ಶಾಲಾ ಆಡಳಿತ ಮಂಡಳಿ ಮತ್ತು ಟ್ಯೂಷನ್ ಸರ್ಗಳಿಗೆ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೀನಿ. ಇವತ್ತು ನಮ್ಮ ಸಾಕ್ಷಾತ್ಕಾರ ಚಾರಿಟಬಲ್ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀಮತಿ ವೀಣಾ ಗೋಪಾಲಕೃಷ್ಣ ಮತ್ತು ಅವರೆಲ್ಲ ಸ್ನೇಹಿತರು ಸೇರಿ ಈ ಭಾಗದಲ್ಲಿ ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಮಾಡಿದ್ದಾರೆ. SSLC-ಯಲ್ಲಿ ಯಾವ ಮಗು 95ಕ್ಕಿಂತ ಹೆಚ್ಚು ಅಂಕ ಪಡೆದಂತೋ ಅಂಥ ಮಕ್ಕಳನ್ನು ಗುರುತಿಸಿ ಅವ್ರನ್ನ ಗೌರವಿಸುವಂಥ ಕೆಲಸ ಇದು. ಮತ್ತು ಅವರ ತಂದೆ ತಾಯಂದಿರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಮಕ್ಕಳಿಂದಲೂ ಈ ನಾಡಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಗೋಪಾಲಕೃಷ್ಣ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತು. ಸಾಕ್ಷಾತ್ಕಾರ ಚಾರಿಟಬಲ್ ಸೊಸೈಟಿ 10 ವರ್ಷಗಳಿಂದ ಪ್ರಾರಂಭವಾಗಿ ಕ್ರಮೇಣ ನಮ್ಮ ಎಲ್ಲ ಗೆಳೆಯರು ಮತ್ತು ಹಿರಿಯರ ಆಶೀರ್ವಾದದಿಂದ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಸುಸಂದರ್ಭದಲ್ಲಿ ನಾವು ಏನಾದರೂ ವಿಶೇಷವಾಗಿ ವಿಭಿನ್ನವಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ನಮ್ಮ ಕನ್ನಡ ವಿಷಯದಲ್ಲಿ SLC-ನಲ್ಲಿ ಅತಿ ಹೆಚ್ಚು 95ಕ್ಕೂ ಹೆಚ್ಚು ಅಂಕ ಗಳಿಸಿರುವಂತಹ ಪ್ರತಿಭಾವಂತ ಸುಮಾರು 85 ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲ ಬಂದು ಸಹಕರಿಸಿದಂಥ ನಮ್ಮ ಹಿರಿಯರು, ಮುಖಂಡರುಗಳು ಎಲ್ಲ ಬಂದಿದ್ದರು. ಅವ್ರಿಗೂ ನಾನು ಸಂತೋಷದಿಂದ ಇಷ್ಟಪಡ್ತೀನಿ ಹೇಳಕ್ಕೆ. ಹಾಗೂ ನಾವು ಒಂದು ವಿಶೇಷ ಮಕ್ಕಳ ಶಾಲೆಯನ್ನು ನಾವು ಆರಂಭಿಸಿದ್ದೀವಿ. ಆ ಶಾಲೆಯ 2 ಉದ್ದೇಶ, ಸಾಕ್ಷಾತ್ಕಾರದ 2 ಉದ್ದೇಶ ಇದೆ. ಒಂದು ಕನ್ನಡ, ಇನ್ನೊಂದು ಎರಡನೇದು ವಿಶೇಷ ಮಕ್ಕಳಿಗೆ ನಾವು ಒಂದು ಪೋಷಕರಿಗೆ ಶಾಲೆ ಮತ್ತು ಅವರ ಒಂದು ಬೆಳವಣಿಗೆಗೆ ತರಬೇತಿ ನೀಡುವಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಹಕಾರ ಮಾಡಿದಂಥ ಇವತ್ತು ಬಂದಿರುವಂಥ ಶಾಲಾ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ತುಂಬ ಧನ್ಯವಾದಗಳು.
ಅಕ್ಷರತಾ ಚಾರಿಟಬಲ್ ಟ್ರಸ್ಟ್ ನ ಪ್ರಮುಖ ಉದ್ದೇಶ ಈಗಾಗಲೇ ಗೋಪಿ ಸರ್ ಹೇಳಿದ್ದಾರೆ. ಕನ್ನಡದ ಕೆಲಸ ನಿಮಗೆ ಗೊತ್ತಿರಲಿ, ಕನ್ನಡ ಯಾವ್ಯಾವ ಹಂತದಲ್ಲಿ ತುಳಿಯಲ್ಪಡ್ತಾ ಇದೆ ಅಂತ ಅದನ್ನ ಮೆಟ್ಟಿ ನಿಲ್ಲುವಂತ ಕೆಲಸ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗೋಪಾಲ್ ಕೃಷ್ಣ ಆಗಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ಕನ್ನಡದ ಹಿರಿಮೆಯನ್ನು ಗಳಿಸಬೇಕು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಕನ್ನಡದಲ್ಲಿ ಹೆಚ್ಚಿನ ಅಂಕಗಳನ್ನು ಅಂದರೆ ಆಂಗ್ಲ ಭಾಷೆಯ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಭಾಗಶಃ ಅಂಕಗಳನ್ನು ಪಡೆದಿರೋರನ್ನ ಗುರುತಿಸಿ ಮೇಲೆ ಕೆಲಸ ಗೋಪಾಲ್ ಕೃಷ್ಣ ಮಾಡ್ತಾರೆ. ಶಾಲೆಯ ಸಂಸ್ಥಾಪಕ ಯೋಗೇಶ್ ಅಂತ. ಸುಮಾರು ಗೋಪಾಲಕೃಷ್ಣನವರನ್ನ ನಾನು 10 ವರ್ಷಗಳಿಂದ ಬಂದೆ. ಅವರಿಗೆ ಕನ್ನಡದ ಬಗ್ಗೆ ಅವ್ರ ಮಾತೃಭಾಷೆ ಕನ್ನಡ ಆಗದೇ ಇದ್ರು ಕೂಡ ಅವರು ಕನ್ನಡದ ಬಗ್ಗೆ ಅಗಾಧವಾದ ಅಭಿಮಾನ ಇದೆ. ಅವರು ಸುಮಾರು 10 ವರ್ಷಗಳಿಂದ ಸಮಾಜದಲ್ಲಿ ಹಿರಿಯರಿಗೆ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಿ, ನಾಟಕೋತ್ಸವ ಇರ್ಬೋದು ಮತ್ತೆ ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು 10 ವರ್ಷಗಳಿಂದ ಮಾಡ್ಕೊಳ್ತಾ ಬರ್ತಾ ಇದೆ. ನಮ್ಮ ಭಾಗದ ನಾಗರಬಾವಿ ಸುತ್ತಮುತ್ತ ಭಾಗದಲ್ಲಿ ಕನ್ನಡವನ್ನ ಮನವನ್ನ ತಲುಪಿಸುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ಮತ್ತೆ ಇವತ್ತು ಅವರು ವಿಶೇಷವಾಗಿ 95 ಕನ್ನಡದಲ್ಲಿ 95 ಮತ್ತು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಿದ್ದಾರೆ. ತುಂಬಾ ಶ್ಲಾಘನೀಯ ಇದು. ಯಾಕಂದ್ರೆ ಆ ಮಕ್ಕಳಿಗೆ ನಾವು ನೋಡ್ಬೋದು ಈಗ ಏನಾಗ್ತಾ ಇದ್ದಾರೆ, ಕನ್ನಡ ಮಾತೃಭಾಷೆ ಅನ್ನೋದು ಆಂಗ್ಲ ಭಾಷೆಯ ವ್ಯಾಮೋಹ ಜಾಸ್ತಿಯಾಗಿ ಕನ್ನಡ ಭಾಷೆಯ ವ್ಯಾಮೋಹ ಕಡಿಮೆ ಆಗ್ತಾ ಇದೆ. ಸೊ ಇಂಥ ಮಹನೀಯರು ಇಂಥ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳಲ್ಲೂ ಅವರನ್ನ ನಾವು ಏನಾದ್ರು ಸಾಧನೆ ಮಾಡಬಲ್ವಿ, ಅವರಿಗೆ ಮುಂದೆ ಉಜ್ವಲವಾದ ಬರುವಂತ ಆಯುಷ್ ಆರೋಗ್ಯ ಸುಖ ಸಮೃದ್ಧಿ ಅವರ ಸಂಸಾರಕ್ಕೂ ಕೂಡ ಕರುಣಿಸಿ ಇಂಥ ಹೆಚ್ಚು ಕಾರ್ಯಕ್ರಮ ಮಾಡೋ ಶಕ್ತಿ ಕೊಡಲಿ ಅಂತ ನಾನು